ಎಲ್ರಿಗೂ ನಮಸ್ಕಾರ. ಜೆ.ಸಿ ದ ಯೂನಿವರ್ಸಿಟಿ ಸಿನಿಮಾ ನೋಡ್ಕೊಂಡು ಈಗ ತಾನೇ ಆಚೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ಭಾಳ ದಿನಗಳ ನಂತರ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಒಂದು ಸಿನಿಮಾ ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಸಬ್ಜೆಕ್ಟ್ ಅಂದರೆ ಡೈರೆಕ್ಟರ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಕಥೆನ ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಆ ಒಂದು ಇಂಟ್ರೆಸ್ಟ್ ನೆಕ್ಸ್ಟ್ ಏನಾಗುತ್ತೆ ಕೊನೆಯವರೆಗೂ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಸಿನಿಮಾ. ಎಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಮಾಡಿದ್ದಾರೆ. ನಂದು ಒಂದು ಪಾತ್ರ ಇದೆ ಸಿನಿಮಾದಲ್ಲಿ. ಸೊ ಎಲ್ಲ ಪಾತ್ರಗಳನ್ನ ಡೈರೆಕ್ಟರ್ ಸಖತ್ತಾಗಿ ಒಂದು 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 ಬಿಲ್ಡ್ ಮಾಡಿದ್ದಾರೆ. ನಿಜವಲ್ಲೂ ಭಾಳನೇ ನನಗೆ ನಿಜವಲ್ಲೂ ಓಪನ್ ಆಗಿ ಒಂದು ಹೇಳ್ಬಿಡ್ತೀನಿ, ಈ ಸಿನಿಮಾ ಮುಖಾಂತರ ಸ್ಟಾರ್ ನಟನಾಗಿ ಡೆಫಿನೆಟ್ಲಿ ಪ್ರಖ್ಯಾತ್ ಬಂದೇ ಬರ್ತಾರೆ. ಸ್ಟಾರ್ ಡೈರೆಕ್ಟರ್ ಆಗಿ ನಮ್ಮ ಚೇತನ್ ಜಯರಾಮ್ ಅವರು 100% ಅವ್ರು ಪ್ರೂವ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ರಾಕಾ ಈ ಪಾತ್ರ ವಿಲನ್ ನಿಜವಲ್ಲೂ ಅಲ್ಟಿಮೇಟ್ ಸೂಪರ್ ಆಗಿದೆ. ಆ್ಯಕ್ಷನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅರ್ಜುನ್. ಓವರಾಲ್ ನಮ್ಮ ಡಾಲಿ ಧನಂಜಯ ಅವರು ಈ ಜೆ.ಸಿ ಸಿನಿಮಾ ಒಂದು ಹೊಸ ನವೀನ ರೀತಿಯಲ್ಲಿ ಆಡಿಯನ್ಸ್ಗೆ ಒಂದು ಹಬ್ಬದೂಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಎಕ್ಸ್ಟ್ರಾಡರಿ. ನನಗೆ ನಿಜವಾಗ್ಲೂ ಕೆಲವು ಕಡೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮದರ್ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟು, ಆಮೇಲೆ ಲವ್, ಏನು ಇಂಥದ್ದಿಲ್ಲ ಅನ್ನಂಗಿಲ್ಲ. ನಿಜವಾಗ್ಲೂ ಕನ್ನಡ ಜನತೆಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. 100% ಎಲ್ಲ ಥಿಯೇಟ್ರಲ್ಲಿ ಬಂದು ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಆಮೇಲೆ ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಯೂತ್ಸ್ ಹೆಂಗಿರಬೇಕು, ಹುಡುಗರು ಹೆಂಗಿರಬೇಕು ಜೀವನದಲ್ಲಿ ಅನ್ನೋದೊಂದು ಮೆಸೇಜ್ ಇದೆ. ನಿಜವಾಗ್ಲೂ ನನಗೆ ಕೆಲವು ಕಡೆ ಕಣ್ಣಲ್ಲಿ ನೀರು ಬಂತು. ಒಂದು ಒಳ್ಳೆ ಸಿನಿಮಾ ನೋಡಿದ್ದು ಖುಷಿ ಆಯ್ತು ನನಗೆ. ಸೊ ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾ ಡೆಫಿನೆಟ್ಲಿ. ಯೂತ್ಸು, ಫ್ಯಾಮಿಲಿ, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಆಮೇಲೆ ತಂದೆ ತಾಯಿ ಸೆಂಟಿಮೆಂಟ್ ಇರ್ಬೋದು, ಎಲ್ಲ ಇದೆ ಸಿನಿಮಾದೆಲ್ಲ ಇದೆ. ಕಥೆನ ಮಾತ್ರ ಎಕ್ಸ್ಟ್ರಾನರಿ ಮಾಡಿದ್ದಾರೆ. ಆಫ್ಟರ್ ಓಮ್ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಓಮ್ಗೆ ಆ್ಯಕ್ಷನ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೀನಿ. ಓಮ್ ಆದಮೇಲೆ ಒಂದು ರೌಡಿಸಮ್ ಸಬ್ಜೆಕ್ಟ್ ಈ ಥರನೂ ಮಾಡ್ಬೋದು ಅಂತ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು. ಸೊ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ಜೆ.ಸಿ ದ ಯೂನಿವರ್ಸಿಟಿ ಒಂದು ಅಲ್ಟಿಮೇಟ್ ಮೂವಿ. ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊತೀರಾ. ಥಿಯೇಟ್ರಲ್ಲಿ ಬಂದು ನೋಡಿ, ಈ ಒಂದು ಹೊಸ ತಂಡನ ಎಂಕರೇಜ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಪ್ರಖ್ಯಾತ್ ಭಾಳ ಅದ್ಭುತವಾಗಿ ಇದರಲ್ಲಿ ನಟನೆ ಮಾಡಿದ್ದಾರೆ. ನನ್ನ ಪೊಲೀಸ್ ದಿನಗಳಲ್ಲಿ ನಾನೇನು ಕಣ್ಣಾರೆ ಕಂಡೆ ಮತ್ತು ಕಿವಿಯಾರೆ ಕೇಳಿದೆ ಜೈಲಿನಲ್ಲಿ ನಡೀತಕ್ಕಂಥ ಒಂದು ವಸ್ತುಸ್ಥಿತಿಗಳು ಮತ್ತು ಘಟನಾವಳಿಗಳು, ಮತ್ತು ಅದರ ಜೊತೆಯಲ್ಲಿ ಹೇಗೆ ಒಬ್ಬ ಮನುಷ್ಯ ಸಿಗಾಕೊಂಡ್ಬಿಡ್ತಾನೆ, ಅದನ್ನು ಒಳಗೆ ಸಿಗಾಕೊಂಡಾದ್ಮೇಲೆ ಆ ಒಂದು ಸುಳಿನಲ್ಲಿ ಈಚೆಯಾಗಿ ಬರೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಇರುವಂಥದ್ದನ್ನು ನಾವು ನಿರಂತರವಾಗಿ ಜೈಲನ್ನ ಮಾನಿಟ್ರ್ ಮಾಡ್ತಾ ಇರುವಂಥ ಸಮಯದಲ್ಲಿ, ಪೊಲೀಸ್ ಕೆಲಸ ಮಾಡ್ತಾ ಇರಬೇಕಂತ ಸಮಯದಲ್ಲಿ ನಮಗೂ ಹಲವಾರು ಬಾರಿ ಅಯ್ಯೋ ಅನ್ನಿಸ್ತಾ ಇತ್ತು. ಹೇಗೆ ಅವ್ರನ್ನ ಬದಲಾವಣೆ ಮಾಡುವಂಥದ್ದು ಮತ್ತು ಹೇಗೆ ನಾವು ಹೊರಗಡೆ ಅವ್ರನ್ನ ತೊಗೊಂಡು ಬರುವಂಥದ್ದು ಈ ಒಂದು ಭೂಗತ ಲೋಕದಲ್ಲಿ ಅಂತ ನಾವು ಹಲವಾರು ಬಾರಿ ಏನೀಗ ಕ್ಯಾರೆಕ್ಟರ್ಗಳು ಬಂದಿದ್ದಾವೋ ಎಲ್ಲ ಕ್ಯಾರೆಕ್ಟರ್ಗಳ ಜೊತೆನೂ ಸಹ ನಾವು ಒಡನಾಟ ಮಾಡಿದ್ದೀವಿ. ಅವರುಗಳ ಜೊತೆ ನಿರಂತರವಾದಂಥ ಸಂಘರ್ಷಗಳನ್ನ ಮಾಡಿದ್ದೀವಿ ಜೈಲಲ್ಲಿ ಮತ್ತು ಆಚೆ. ಎಲ್ಲ ನಮ್ಮ ಕಣ್ಣಿನ ಮುಂದೆ ಎಲ್ಲ ದೃಶ್ಯಗಳು ಹಾಗೇ ತೆರೆಯಾಗಿ ನನ್ನ ಲೆಕ್ಕದಲ್ಲಿ ಭಾಳ ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಕ್ಕಂಥ ನಮ್ಮ ಯಾರು ಡೈರೆಕ್ಟ್ರೇ ಆಗಲಿ ಮತ್ತು ಮಾಸ್ತಿಯವರ ಒಂದು ಅದ್ಭುತವಾದಂಥ ಸಂಭಾಷಣೆಗಳು ನನ್ನನ್ನೇ ಒಂದೊಂದು ಸಾರಿ ಕಾಲು ಕೈಗಳೆಲ್ಲ ನೆಟ್ಕಾಗ್ಬಿಡ್ತು. ಅಂದರೆ ಎಲ್ಲೋ ಕಳೆದೋಗ್ಬಿಟ್ವೇನೋ ನಾವು ಅನ್ನಿಸ್ತು. ನಮ್ಮ ಭಾಷೆ, ನಮ್ಮ ಪೊಲೀಸಿಂಗು ಅದ್ಭುತವಾಗಿತ್ತು. ಓವರಾಲ್ ದ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್, ಬ್ಯೂಟಿಫುಲ್ ಪಿಕ್ಚರು. ದಯಮಾಡಿ ಎಲ್ಲ ಬಂದು ಮಕ್ಕಳುಗಳಿಗೆ ಕರ್ಕೊಬಂದು ತೋರಿಸ್ಬೇಕು. ಈ ಒಂದು ತರುಣ ಯಾರು ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು ಭಾಳ ಸಣ್ಣ ಒಂದು ವಿಚಾರದಲ್ಲಿ ಒಳಗಡೆಗೆ ಸಿಗಾಕಬಿಟ್ಟ ಮನುಷ್ಯ ಹೇಗೆ ಆ ಮನುಷ್ಯ ಮೇಲಕ್ಕೆ ಮತ್ತು ಎಲ್ಲ ಭಾವನೆಗಳನ್ನ ಬಿಟ್ಟು ಅದನ್ನು ಅದ್ರ ಹಿಂದೆ ಹೇಗೆ ಹೋಗ್ಬಿಡ್ತಾನೆ, ಕಾರಣ ಏನು ಅಂತ ಇರುವಂಥದ್ದು ಖಂಡಿತವಾಗ್ಲೂ ನನ್ನ ಲೆಕ್ಕದಲ್ಲಿ ಇದು ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ದಯಮಾಡಿ ಎಲ್ಲ ಬಂದು ಈ ಜೆ.ಸಿನ ತುಂಬ ನೋಡಿ, ಈ ಒಂದು ಏನು ಅಂಡರ್ ವರ್ಲ್ಡ್ಗಳಿಗೆ ಬರ್ತಕ್ಕಂಥದ್ದನ್ನ ಹೇಗೆ ಒಳಗಡೆ ಬಂದು ಸಿಗಾಕೊಳ್ತಾರೆ ಅಂತ ಅನ್ನುವಂಥದ್ದು, ಮತ್ತು ಇದ್ರೊಳಗಡೆ ಸಿಗಾಕೊಂಡು ಆದಮೇಲೆ ಆ ಅವಿನಾವ ಸಂಬಂಧಗಳು ಭಾಳ ಅದ್ಭುತವಾದಂಥ ತಂದೆ ಮತ್ತು ಆ ಏನು ಸೆಂಟಿಮೆಂಟ್ಗಳು ಯಾರಿಗೂ ಅಯ್ಯೋ ಅನ್ನಿಸ್ತದೆ. ಭಾಳ ಅದ್ಭುತವಾದಂಥದ್ದು. ಇಟ್ಸ್ ಎ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್. ದಯಮಾಡಿ ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಜೆ.ಸಿ ಡಾಲಿ ಪಿಕ್ಚರ್ಸಿಂದ ಬರ್ತಾ ಇದೆ. ಆ್ಯಂಡ್ ಧನು ಸಾಕಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ ಇಂಡಸ್ಟ್ರಿಗೋಸ್ಕರ, ಹೊಸಬ್ರಿಗೋಸ್ಕರ. ಇದು ಅದೇ ಥರ ಒಂದು ನಮ್ಮ ಪ್ರಖ್ಯಾತ ಇಷ್ಟು ವರ್ಷ ನಡುವೆ ಅಂತರವಿರಲಿ ಅಂತ ಸಿನಿಮಾ ನೋಡಿದ್ದೆ. ಚೆನ್ನಾಗಿ ಮಾಡಿದ್ದಾರೆ.
ಅದಾದ್ಮೇಲೆ ಇಷ್ಟು ವರ್ಷ ಟೈಮ್ ತಗೊಂಡು ಯಾಕೆ ಸಿನಿಮಾನೇ ಮಾಡ್ತಾ ಇಲ್ಲ, ಒಳ್ಳೆ ಆಕ್ಟರ್ ಅಂತ ಅನ್ನೋದು ನನ್ನ ತಲೆಯೊಳಗೆ ಇತ್ತು. ಬಟ್ ಇಷ್ಟು ಒಳ್ಳೆ ಸಿನಿಮಾ ಮುಖಾಂತರ ಬರ್ತೀನಿ ಅಂತ ನಾನು ಯೋಚನೆ ಮಾಡಿಲ್ಲ. ತುಂಬಾ ಆ ಕ್ಯಾರೆಕ್ಟರ್ ಆಗ್ಬೋದು, ಕಥೆ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿರೋದಾಗ್ಬೋದು, ಒಂದೊಂದು ಕ್ಯಾರೆಕ್ಟರ್ಗಳನ್ನು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅಂಡ್ ಏನೋ ವಿಜುವಲಿ ಡೈರೆಕ್ಟರ್ ಕಥೆ ಹೇಳಿರೋ ರೀತಿ ಕನ್ನಡಕ್ಕೆ ನಿಜವಾಗ್ಲೂ ತುಂಬಾ ಏನೋ ಕೆಲಸ ಗೊತ್ತಿರುವಂತ ಒಬ್ಬ ನಿರ್ದೇಶಕ ಬಂದಿದ್ದಾರೆ ಅಂತ ಹೇಳಕ್ ಖುಷಿ ಆಗುತ್ತೆ. ಅಂಡ್ ಒಳ್ಳೆ ನಟ ಏನೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರೋದು ನಾವು ವೆಲ್ಕಮ್ ಮಾಡಬೇಕು, ಹೊಸ ಹುಡುಗರನ್ನ ಬೆಳೆಸಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅವ್ನಿಗೆ ಒಳ್ಳೇದಾಗಲಿ, ಅಂಡ್ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಸೇರಿಸಿ ಎಲ್ಲರೂ ನೋಡಿ ಅಂಡ್ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲ ಆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ರೈಸ್ ವರ್ಷಕ್ಕೆ 27 ರಿಲೀಸ್ ಆಗ್ತಾ ಇದೆ. ಈಗ ಅದನ್ನು ಪ್ರಮೋಟ್ ಮಾಡೋದಲ್ಲ ನಾನು, ಯಾಕಂದ್ರೆ ಬೇಜಾರು ಮಾಡ್ಕೊತೀರಾ, ಆದ್ರೂ ಪರವಾಗಿಲ್ಲ ಹೇಳ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು.